ವರ್ಣಿಪುದೋ ನಿಮ್ಮ ಆದ ಸಂಗೀತವ ಹಾಡಿಕೊಂಡಾಡಲಿ ಆದ ಸಂಗೀತ ಹಾಡಿಕೊಂಡಾಡ ಸಾರ್ವಭೌಮನೆನ್ನು ಚಲವ ಮೆರೆದ ಸಭೆಯೋ ಅವರಾಗದಲ್ಲಿ ವರ್ಣಿಪುದೋ ನಿಗಂಧಾರಿಯ ಜ್ಯೇಷ್ಠ ಕುವರನಿನ್ ಅನುಜ ದುಶಾಸನ ನಿಶ್ಚಯೋ ಚತುರ ನಿಗಂಧಾರಿ ಜ್ಯೇಷ್ಠ ಕುವರನಿನ್ ಅನುಜ ದುಶಾಸನ ನಿಶ್ಚಯೋ ಚತುರ ಚಲದೊಳು ನೀ ಅಗ್ರಗಣ್ಯಾನಿಂದ ಅನುಜ ದುಶಾಸನ ನಿಶ್ಚಯ ಚತುರ ಅನುಜ ದುಶಾಸನ ನಿಶ್ಚಯ ಚತುರ ಭರತ ಕುಲದ ಹದಿನಾಯಕ ಗಂಗಾ ಸುತ ಭೀಷ್ಮ ಗುರು ಪಾಂಡವ ಗುರು ಪೂಜ್ಯ ಮಗಾಚಾರ್ಯ ದ್ರೋಣ ಭರತ ಕುಲದ ಹದಿನಾಯಕ ಗಂಗಾ ಸುತ ಭೀಷ್ಮ ಗುರು ಪಾಂಡವ ಗುರು ಪೂಜ್ಯ ಮಗಾಚಾರ್ಯ ದ್ರೋಣ ಭಕ್ತ ಶಿರೋಮಣಿ ವಿದುರ ಮಹಾಶಯ ಭಕ್ತ ಶಿರೋಮಣಿ ವಿದುರ ಮಹಾಶಯ ಇಂಥ ವೀರರನು ನಾ ತುಂಬಿದ ಸಭೆಗಳು ಸಂತಸಗೊಳಿಸ ಇಂಥ ವೀರರನು ನಾ ತುಂಬಿದ ಸಭೆಗಳು ಸಂತಸಗೊಳಿಸಲು ಅವರಾಗದಲ್ಲಿ ಒಣಿಬುದೋ ನಿಮ್ಮ ಯಾವ ಸಂಗೀತದ ಹಾಡಿಕೊಂಡಾಡಲಿ ಯಾವ ಸಂಗೀತ ಹಾಡಿಕೊಂಡಾಡಲಿ ಸಾರ್ವಭೌಮನಿನ್ನ ತಲ ಬರದ ಸಭೆಯು ಹೊರಲಿ ಅವರಾಗದಲ್ಲಿ ವರ್ಣಿಸಲಿ ಸ್ವರ್ಗ ರೂಪ ಸುರೇಂದ್ರ ಪುತ್ರನ ವೈರಿ ಬಾಣ ಪ್ರವೀಣ ಅಂಗಾಧಿಪ ಕರುಣ ಸೂಪರ್ ಸೌಂಡು ಸ್ವರ್ಗ ರೂಪ ಸುರೇಂದ್ರ ಪುತ್ರನ ವೈರಿ ಬಾಣ ಪ್ರವೀಣ ಅಂಗಾಧಿಪ ಕರುಣ ನೆಪವಾಡಿ ತನ್ನ ಚಿತ್ತ ಪ್ರಯೋಗದಿ ಕುರುಗರ ಗರುಷವ ನಾಂತಿಸಿದ ಕೇಳಿನ ಶಕುನಿ ಯಾರನ್ನು ಸುಡುವುದು ಭಾವಾಗ್ನಿ ನೆತ್ತವಾಡಿ ತನ್ನ ಚಿತ್ತ ಪ್ರಯೋಗದಿ ಗುರುಬರ ಗರುಷವ ನಾಂತಿಸಿದ ಇಂಥ ವೀರರನು ನಾ ತುಂಬಿದ ಸಭೆಯಳು ಸಂತಸಗೊಳಿಸಲು ಅವರಾಜ್ಯದಲ್ಲಿ ಒಣ್ಣಿಪುದೋ ನಿಮ್ಮ ಆದ ಸಂಗೀತವ ಹಾಡಿಕೊಂಡಾಡಲಿ ಯಾವ ಸಂಗೀತ ಹಾಡಿಕೊಂಡಾಡಲಿ ಸಾರ್ವಭೌಮನಿನ್ನ ಚಲವ ನೆರೆದ ಸಭೆಯು ಹೊರಲಿ ಅವರಾಗದಲ್ಲಿ ಒಳ್ಳಿಪುದೋ ಸಮರಸಲ್ಲದು ಎಂದು ನಸುನಗೆಯವರ ಹೊಮ್ಮಿ ಸಂಧಿಯಾತಿಸಲು ಬಂದಿಗನು ಕುರುನಂದನರ ಕುಶಲದಿ
ಸಮರ ಸಲ್ಲದು ಎಂದು ನಸುನಗೆಯವರ ಒಮ್ಮೆ ಸಂಧಿಯಾಚಿಸಲು ಬಂದಿಗನು ಕೃಷ್ಣ ಕುರುನಂದನರ ಕುಶಲದಿ ನೀಲವರ್ಣನ ಈ ಮೌನಗಾನ ಏನಾನಂದ ನರ್ತಕಿ ಮತ್ತೊಂದು ಸಾರಿ ಹಾಡಿ. ಮಲ್ಲರಲ್ಲಿ ಮಲ್ಲ ಎಲ್ಲವನು ಬಲ್ಲ, ಮಲ್ಲರಲ್ಲಿ ಮಲ್ಲ ಎಲ್ಲವನು ಬಲ್ಲ, ನಿನಗಿರು ಸಮರಿಲ್ಲ ಈ ಲೋಕದಿ, ನಿನಗಿರು ಸಮರಿಲ್ಲ. ಇಂಥ ವೀರನು ತುಂಬಿದ ಸಭೆಯಲ್ಲಿ ಸಂತಸಗಳು, ಇಂಥ ತುಂಬಿದ ಸಭೆಯಲ್ಲಿ ಸಂತಸಗೊಳಿಸಲುವೆ ಅವರಾಗಲಿ ವಂದಿಸಲ್ಲಿ ನಿನ್ನ ಅವ ಸಂಗೀತದಿ ಆಡಿಕೊಂಡಾಡಲಿ, ಅವ ಸಂಗೀತದಿ ಆಡಿಕೊಂಡಾಡಲಿ ಸಾರ್ವಭೌಮನಿಲ್ಲ ಚಲವ ತೆರೆದ ಸಭೆಯೊಳ್ ಅವರಾಗಲಿ. ಚಕ್ರವರ್ತಿ, ನರ್ತನವು ಬಹಳ ಚೆನ್ನಾಗಿರುವುದು. ರಾಜ ನರ್ತಕಿಯರ ನರ್ತನವೆಂದರೆ ಬಹಳ ಅದ್ಭುತವಾಗೇ ಇರುವುದು. ಅದು ಹಾಗಿರಲಿ, ಈಗ ನೀನು ಇಲ್ಲಿಗೆ ಬಂದಿರುವ ವಿಚಾರವನ್ನು ನನ್ನೊಡನೆ ತಿಳಿಸಬಹುದು ಕೃಷ್ಣ. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿದ್ದವು. ಹಾಗೆಯೇ ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವುದು. ಕೃಷ್ಣ ಚಕ್ರವರ್ತಿ, ಈ ಅಖಂಡ ಭರತಖಂಡಕ್ಕೆ ಚಕ್ರವರ್ತಿ ಆಗಿರುವ ನನ್ನಲ್ಲಿ ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೇನನ್ನಾದರೂ ಕೇಳು, ನಾನು ನಡೆಸಿಕೊಡುವೆನು. ಚಕ್ರವರ್ತಿ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ನಿನ್ನ ಬಳಿಗೆ ಬರುತ್ತಿರಲಿಲ್ಲ. ನ್ಯಾಯವಾಗಿ ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಿ. ಏನು ಹೇಳಿದೆ ಕೃಷ್ಣ? ಪಾಂಡವರಿಗೆ ಅರ್ಧ ರಾಜ್ಯ? ರಾಜ್ಯವೆಂದರೆ ಬೆಣ್ಣೆ ಮುದ್ದೆ ಎಂದು ಭಾವಿಸಿದೆಯಾ, ಅಥವಾ ಗೋಪಿಕಾ ಸ್ತ್ರೀಯರ ಮಲೆಯಲ್ಲಿರುವ ಹಾಲು ಮೊಸರೆಂದು ತಿಳಿದುಕೊಂಡೆಯ? ಕೃಷ್ಣ, ಚಕ್ರವರ್ತಿ, ಇದು ರಾಜ್ಯದ ವಿಚಾರ. ಈ ರಾಜ್ಯವನ್ನು ಸಂಪಾದಿಸಬೇಕಾದರೆ ನನ್ನ ತೋಳುಗಳ ಶಕ್ತಿಯಿಂದಲ್ಲದೆ ನಿನ್ನ ಯುಕ್ತಿಯಿಂದಲ್ಲ. ಕೃಷ್ಣ, ಬೇರೇನನ್ನಾದರೂ ಕೇಳು, ನಾನು ನಡೆಸಿಕೊಡುವೆನು. ಚಕ್ರವರ್ತಿ, ಜ್ಞಾತಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯ 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತ ಸಹೋದರ ನಮ್ಮ ಭೀಮಸೇನ ಕೇಳಿದೆ. ಆ ಪರಶುವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ನಮ್ಮ ಅರ್ಜುನ ಅಲ್ಲದೆ ಮಾದ್ರಿ ಕುಮಾರರೇನು ಸಾಮಾನ್ಯರೆಂದು ದುಡುಕಬೇಡ, ಯೋಚಿಸಿ ನೋಡು. ಏನು ಹೇಳುತ್ತಿರುವೆ ಕೃಷ್ಣ? ನಿಮ್ಮವರ ಪರಾಕ್ರಮದ ವಿಚಾರವನ್ನೇ ಹೊಗಳುತ್ತಿರುವೆಯಲ್ಲ. ಹೊಗಳು, ಚೆನ್ನಾಗಿ ಹೊಗಳು, ಹೊಗಳ ಕೃಷ್ಣ. ಚಕ್ರವರ್ತಿ, ನಿಮ್ಮವರ ಪರಾಕ್ರಮದ ವಿಚಾರವಾಗಿರಲಿ, ನಮ್ಮವರ ಪರಾಕ್ರಮದ ವಿಚಾರವನ್ನು ಹೇಳುತ್ತೇನೆ. ಸ್ವಲ್ಪ ಮಟ್ಟಿಗೆ ನಿನ್ನ ಜ್ಞಾಪಕದಲ್ಲಿರಲಿ. ತಿಳಿಸು ಸುಯೋಧನ. ಈ ಅಖಂಡ ಭರತಖಂಡವನ್ನು ನನ್ನ ಸ್ವಸಾಮರ್ಥ್ಯದಿಂದ ಆಳಿಕೊಂಡು ವೈರಿಗಳ ಗಂಡು ಬೇರುಂಡ ನಾನು ಸಾಹಸಿ, ಅಥವಾ ನನಗೆದರಿ ದಿಕ್ಕೆಟ್ಟು ಹಲೆಯುತ್ತಿರುವ ನಿನ್ನ ಪಾಂಡವ
ಕೃಷ್ಣ, ಚಕ್ರವರ್ತಿ. ಆ ನಿನ್ನ ಹೊಟ್ಟೆ ಬಾಕನಾದ ಭೀಮನನ್ನು ಬೀಳಿ ಹಾಕಲು ಸದಾ ಸಿದ್ಧನಾಗಿರುವ ಅಪ್ರತಿಮ ಪರಾಕ್ರಮಶಾಲಿಯಾದ ಈ ನನ್ನ ಸಹೋದರ ದುಶ್ಯಾಸನ. ಬಾಪು ಬಾಪು ಸಹೋದರ, ಇನ್ನು ಆ ನಿನ್ನ ಪರಮ ಮಿತ್ರನಾದ ಅರ್ಜುನನ ತಲೆಯನ್ನು ತೆಗೆಯಲು ಕಾಲವಿಷ್ಣು ಎಂಬ ಧನುಸ್ಸನ್ನು ಪಡೆದಿರುವ ನನ್ನ ಆಪ್ತ ಮಿತ್ರ ಕರ್ಣ. ಭಲೆ ಭಲೆ ಮಿತ್ರ ಕೃಷ್ಣ. ಚಕ್ರವರ್ತಿ, ಆ ಪಾಂಡವರ ರುಂಡ ಮುಂಡಗಳನ್ನು ಚೆಂಡಾಡಲು ಸದಾ ಸಿದ್ಧನಾಗಿ ನಿಂತಿರುವ ನನ್ನ ಸೈಂಧವ ರಾಜ. ಬಾಪು ಸೈಂಧವ ಬಾಪು. ಸಮಯಕ್ಕೆ ತಕ್ಕಂತೆ ಸಲಹೆಗಳನ್ನು ಕೊಡುತ್ತಿರುವ ನನ್ನ ಸೋದರ ಮಾವ ಶಕುನಿ. ಇವರುಗಳ ಪರಾಕ್ರಮವು ಜಗದ್ವಿಖ್ಯಾತವಾದದ್ದು. ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಿನ್ನ ಜ್ಞಾಪಕದಲ್ಲಿರಲಿ ಕೃಷ್ಣ. ಚಕ್ರವರ್ತಿ, ಹೋಗಲಿ. ಇಂದ್ರಪ್ರಸ್ಥ, ವೃಕಪ್ರಸ್ಥ, ವಾಣಾವತ, ವಾಸಂತ, ಜಯಂತ ಎಂಬ 5 ಊರುಗಳನ್ನಾದರೂ ಕೊಡು. ಇದರಿಂದಲಾದರೂ ಆ ಪಾಂಡವರು ಜೀವಿಸಿಕೊಳ್ಳಲಿ. ಶ್ರೀಕೃಷ್ಣ ಪರಮಾತ್ಮ ಸಲಹೆಯಂತೆ ಶ್ರೀಕೃಷ್ಣನ ಪರಮಾತ್ಮನ ಸಲಹೆಯಂತೆ ಜೋರೆ ಮಾತಾಡೋ. ಶ್ರೀಕೃಷ್ಣನ ಪರಮಾತ್ಮನ ಸಲಹೆಯಂತೆ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ಧರ್ಮಸಮ್ಮತವಾಗಿದೆ. ಧರ್ಮಸಮ್ಮತವಾಗಿದೆ. ವೃದ್ಧರಾದ ನಿಮಗೇಕೆ ಈ ರಾಜ್ಯದ ವಿಚಾರ ಕೃಷ್ಣ? ಚಕ್ರವರ್ತಿ, 5 ಊರುಗಳೇಕೆ? ಹಿಂದೆ ಅವರು ಭಿಕ್ಷೆಯನ್ನು ಎತ್ತುತ್ತಿದ್ದ 50 ಗ್ರಾಮಗಳು ಈಗಲೂ ಸಿದ್ಧವಾಗಿವೆ. ಅಲ್ಲಿಗೆ ಹೋಗಲೇ. ಓಹೋ, ಭಿಕ್ಷಾ ಪಾತ್ರೆಯನ್ನು ಕೊಡುವಿರಾ? ಚಕ್ರವರ್ತಿ, ನಮ್ಮ ಭೀಮನಾದರೂ ಮಹಾವರಟು. ಆತನಿಗಾದರೂ ಒಂದು ಊರನ್ನು ಕೊಡು. ಇದರಿಂದಲಾದರೂ ಆ ಪಾಂಡವರು ಜೀವಿಸಿಕೊಳ್ಳಲಿ. ಏನು ಹೇಳಿದೆ? ಮತ್ತೊಂದು ಸಾರಿ ಹೇಳು. ನಮ್ಮ ಭೀಮನು ಮಹಾವರಟು. ಭೀಮನು ಮಹಾವರಟು. ಆತನಿಗೆ ಒಂದು ಊರು. ಇದು ನಿನ್ನ ಪಡೆ. ಕೆಟ್ಟರೂ ಸರಿ ಕಟ್ಟ ಕಡೆಯದೋಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಕಟ್ಟೋಳು ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ಅಂದೇ ತೊಟ್ಟೆನು ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರು ಕಾಲ್ಕೆರೆಗೆ ನಿಂತರೂ ಸರಿಯೇ. ಕಲಿಹಂಸದಿಂದ ನಿರ್ಮಿಸಲ್ಪಟ್ಟ ಈ ನನ್ನ ರತ್ನಖಚಿತವಾದ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋದರೂ ಸರಿ. ಅಷ್ಟೈಶ್ವರ್ಯ ಸಂಪನ್ನ, ಅಭಿಮಾನಧರ, ಚಲದಂಕ ಮಲ್ಲ, ಚಂದ್ರಕುಲ ಚಕ್ರೇಶ್ವರನಾದ ನನ್ನ ದೇಹ ಮಶನದ ಮಣ್ಣಿನಲ್ಲಿ ಮಣ್ಣಿಡಿದು ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಮಾಡಿ ಗೆಲ್ಲಲಿ ಅವರ ರಾಜ್ಯವ.
ಚಕ್ರವರ್ತಿ, ನಾನೇನು ನಿನ್ನನ್ನು ಕಾಣದವನೇ? ಹಿಂದೆ ಬಲಿಚಕ್ರವರ್ತಿಯ ಬಳಿಯಲ್ಲಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ 1 ಹೆಜ್ಜೆಯನ್ನು ಆಕಾಶಕ್ಕಿಟ್ಟು ಆಕಾಶವನ್ನೆಲ್ಲ ಆವರಿಸಿಕೊಂಡೆ. ಮತ್ತೊಂದು ಹೆಜ್ಜೆಯನ್ನು ಈ ಭೂಮಿಯ ಮೇಲಿಟ್ಟು ಭೂಮಂಡಲವನ್ನೆಲ್ಲ ಆವರಿಸಿಕೊಂಡೆ. ಹೌದಲ್ಲವೇ? ಹೌದು ದುರ್ಯೋಧನ. ಹೌದಂತೆ, ಹೌದು. ಭಯವಂಚಕ. ಹಾಗೆ ಮತ್ತೊಂದು ಹೆಜ್ಜೆಯನ್ನು ಇಡಲು ಸ್ಥಳವಿಲ್ಲದೆ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟ ಬಲಿಚಕ್ರವರ್ತಿಯ ತಲೆಯ ಮೇಲಿಟ್ಟು, ಕೃಷ್ಣ ಚಕ್ರವರ್ತಿ ತಲೆಯ ಮೇಲಿಟ್ಟು ಪಾತಾಳಕ್ಕೆ ತುಳಿದಂತ ಮಹಾಮಹಿಮನಲ್ಲವೇನಯ್ಯ ನೀನು? ಅದು ಲೋಕ ಕಲ್ಯಾಣಕ್ಕಾಗಿ. ಯಾವ ಲೋಕ ಕಲ್ಯಾಣಕ್ಕೋ? ಲೋಕ ಕಲ್ಯಾಣವಂತೆ ಲೋಕ ಕಲ್ಯಾಣ. 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟ ಬಲಿಚಕ್ರವರ್ತಿಯ ಗತಿಯೇ ಆಗಾದ ಮೇಲೆ ಕೃಷ್ಣ, ಚಕ್ರವರ್ತಿ, ಇನ್ನು ನಾನು ನಿನ್ನ ಪಾಂಡವರಿಗೆ ಒಂದು ಊರನ್ನು ಕೊಟ್ಟಿದ್ದೆ. ಆದರೆ ನನ್ನ ಗತಿ ಏನಾಗಬಹುದೆಂದು ನಾನು ಚೆನ್ನಾಗಿ ಬಲ್ಲೆ. ಒಂದು ಊರಲ್ಲ, ಒಂದು ಗೋವಿನ ಪಾದದಲ್ಲಿ ಒಂದು ಸೂಜಿಯ ಮನೆಯಷ್ಟು ಕೊಡುವುದಿಲ್ಲ, ಕೊಡಲಾಗುವುದೂ ಇಲ್ಲ. ಕೃಷ್ಣ ಚಕ್ರವರ್ತಿ, ಆ ನಿನ್ನ ಪಾಂಡವರು ಅಂತಹ ಸಾಹಸಿಗಳೇ ಆಗಿದ್ದರೆ ನನ್ನೊಡನೆ ಯುದ್ಧವನ್ನು ಮಾಡಿ ಎಲ್ಲ ರಾಜ್ಯವನ್ನು ಅವರೇ ಗೆದ್ದುಕೊಳ್ಳಲಿ. ಇಲ್ಲದಿದ್ದರೆ ಅಣ್ಣನ ಮಾತುಗಳು ನನಗೆ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯು ಇಂತಹ ಬಿರುನುಡಿಗಳಿಂದ ಶಾಂತವಾಗಲಾರದು ಕೃಷ್ಣ, ಶಾಂತವಾಗಲಾರದು. ಕೃಷ್ಣ, ನೀನು ಬಂದ ದಾರಿಯಲ್ಲಿ ನಡೆಯುವುದೇ ಒಳ್ಳೆಯದು. ಗಂಡುಗಲಿ ಸಿಂಹ ಸಫಲನಾದ ಈ ಸೈನ್ಯವ ನಿಲ್ಲುವಲ್ಲಿ ಕೊನ್ನಿ ಪಾಂಡವರನ್ನು ರೋಂಡಮುಂಡವನ್ನು ಈ ಗದೆಯಿಂದ ಕತ್ತರಿಸಿ ಬರೋಣ ಕೃಷ್ಣ. ಸೈಂಧವರಾಜ, ನೀನು ಆಡುವ ಮಾತಿನಲ್ಲಿ ಎಚ್ಚರ ಎಚ್ಚರ ಕೃಷ್ಣ. ಸೈಂಧವರಾಜ, ಯಾರ ತಲೆಗಳನ್ನು ಯಾರು ಚೆಂಡಾಡುವ ತಾನೇ ಗೊತ್ತಾಗುವುದು. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಅಗೆ ತೀರೋ ತನಕ ಈ ರಾಧೆಯನಿಗೆ ಮೃಷ್ಟಾನ್ನ ಗುರುತಿಸುವುದಿಲ್ಲ. ಕರ್ಣ, ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಕರ್ಣ, ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ನೀನು ಕೂಡ ಇವರ ಹಾಗೆ ಮಾತನಾಡುತ್ತಿರುವೆಲ್ಲ, ಇದು ನಿನಗೆ ಧರ್ಮವೇ?
ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ವಲ್ಲಭನೇ ಕೃಷ್ಣ ಕರ್ಣ, ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಪಕ್ಷಪಾತ ಬುದ್ಧಿಯಿಂದ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಅರ್ಧ ರಾಜ್ಯವನ್ನು ಬೇಡಲು ಬಂದಿಲ್ಲವೇ? ಆರಿನ ಧರ್ಮಕ್ಕಿಂತ ನಾನು ನನ್ನ ಸ್ವಾಮಿಗಾಗಿ ತನ್ನ ತನು ಮನ ಧನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲಲ್ಲವೇ ಯದುಪತಿ. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಮಾತುಗಳಿಂದ ಯದುಪತಿಯ ಕಂಠವು ಬಿಗಿದಂತಾಯ್ತಲ್ಲವೇ? ಓಹೋ, ಮೇರೆ ಮೀರಿತು. ಮಧನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು ಕೇಳಿ. ದುರ್ಯೋಧನ, ಭಾರತ ಭೂಮಿ ಸದಶೀಲು ರಾಜ ಸಮಾನ ಶೌರ್ಯ ಸಾಹಸ ರಾಜಿಸುವ ಸಹೋದರ ನಿರಾಕರಿ ಹರಿರೈತಿ ಭಾರತ ಭೂಮಿ. ಭಾರತ ಭೂಮಿ ಸದಶೀಲು ರಾಜ ಸಮಾನ ಶೌರ್ಯ ಸಾಹಸ ರಾಜಿಸುವ ಸಹೋದರ ನಿರಾಕರಿ ಹರಿರೈತಿ ಭಾರತ ಭೂಮಿ. ನಾನು ಎಷ್ಟು ಹೇಳಿದರೂ ಮೃತ್ಯುವು ನಿನ್ನ ಬೆನ್ನಟ್ಟಿರುವಾಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಈ ನಿನ್ನ ದುರಹಂಕಾರಕ್ಕೆ ಈ ನಿನ್ನ ಕುರುವಂಶವೇ ನಾಶವೆಂದು ತಿಳಿ. ಏನು ಹೇಳಿದೆಯೋ ಎನ್ನಯ ವಂಶವ ನಾಶವೆನ್ನು ನಿನ್ನ ಸ್ವಪ್ನವೊಂದು, ನಿನ್ನ ಸ್ವಪ್ನವೊಂದು, ನಿನ್ನ ಸ್ವಪ್ನವೊಂದು. ಎನ್ನಯ ವಂಶವ ನಾಶವೆನ್ನು ನಿನ್ನ ಸ್ವಪ್ನವೊಂದು, ನಿನ್ನ ಸ್ವಪ್ನವೊಂದು, ನಿನ್ನ ಸ್ವಪ್ನವೊಂದು. ಭುಜಬಲ ಶೌರ್ಯದ ಮೆರೆಯುವ ಎನ್ನನು ಪರಿವಿಧದಲ್ಲಿ ನಿಂದಿಪೆಯ. ಭುಜಬಲ ಶೌರ್ಯದ ಮೆರೆಯುವ ಎನ್ನ ಪರಿವಿಧದಲ್ಲಿ ನಿಂದಿಪೆಯ. ಕೆಲವೊಂದಾರು ಕೋರ ಛಲವ ಬಿಡನು ತೀರ ಹೊರನು ಒಂದು. ಏನು ಹೇಳಿದೆಯೋ ಗೊಲ್ಲ? ನಾನು ನನ್ನ ಕುರುವಂಶವೇ ನಾಶವೆಂದು ಬರುತ್ತಿರುವೆಯ ಏನವೋ ಮಧಾಂಧ. ನನ್ನ ಕುರುವಂಶವು ಎಂದಿಗೂ ನಾಶವಾಗಲಾರದು. ನಿನ್ನ ಪಾಂಡವನ ವಂಶವೇ ನಾಶವೆಂದು
ಬಾಯಿ ಮುಚ್ಚು. ಅಗ್ರಜ, ಸಹೋದರ, ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡವರ ಮಿತ್ರಕೂಟ. ಇವರೆಲ್ಲರೂ ಉಂಡವರಿಗೆ ಎರಡನ್ನು ಬಗೆಯುವ ಮೂರ್ಖರು. ಇವರನ್ನು ನಂಬಬೇಡ. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯೋಣ. ಈಗ ನಿಮ್ಮೆದುರಲ್ಲಿ ನಡೀತಿರುವ ಅನ್ಯಾಯವನ್ನು ನಿಲ್ಲಿಸುವ ಇಚ್ಛೆ ನಿಮಗಿದ್ದರೆ ಈ ಕೂಡಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿರಿಸಿ ಆ ಪಾಂಡವರೊಡನೆ ಸಂಧಿ ಮಾಡಿಕೊಂಡು ಸುಖವಾಗಿ ಬಾಳಿ. ವಾಸುದೇವ, ನಾನು ಅಂಧನು, ವೃದ್ಧನು, ಅಶಕ್ತನು, ನಾನೇನು ಮಾಡಲಿ? ವಿದುರ, ಹೋಗು, ಆ ಗಾಂಧಾರಿನ ಕರೆದುಕೊಂಡು ಬಾ. ಅವಳನ್ನು ಸಾರಿ ದುರ್ಯೋಧನಿಗೆ ಬುದ್ಧಿಯನ್ನು ಹೇಳಲಿ. ಕುಮಾರ, ಕುಮಾರ, ವಿದುರ, ಕುಮಾರನನ್ನು ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಸಿದವರು? ನಾನು ಕುಮಾರ, ನಿನ್ನ ತಾಯಿ. ಮಾತೆಯ ಮಾತನ್ನು ಆಲಿಸುವುದಿಲ್ಲ. ನಿನ್ನ ತಾಯಿ ಅಗಣ್ಯರತು ಉಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನನ್ನ ಎದೆ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ಬಾಲ್ಯದಲ್ಲಿ ನಿನ್ನ ಕಂಗಳಿಂದ ಒಂದು ತೊಟ್ಟು ಕಣ್ಣೀರು ಈ ಭೂಮಿಗೆ ಬಿದ್ದರು ನನ್ನ ದೇಹದ ರಕ್ತವೇ ನಷ್ಟವಾದಂತೆ ಭಾವಿಸಿ ಹಗಲಿರಲು ನಿನ್ನ ಶ್ರೇಯಸ್ಸನ್ನೇ ಬಯಸಿದ ತಾಯಿಯೇ ನಾನು. ಈ ಪ್ರಪಂಚದಲ್ಲಿ ತಾಯಿಗಿಂತ ಪವಿತ್ರವಾದ ವಸ್ತು ಮತ್ತಾರೂ ಇಲ್ಲ. ನನ್ನ ಮಾತನ್ನು ಕೇಳು. ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಈ ಧರೆಯನ್ನು ಸಮಾನ ಭಾವದಿಂದ ರಾಜ್ಯಭಾರ ಮಾಡಕಂದ. ಪುನಃ ಅಮ್ಮ, ನಾನು ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನೇ ತ್ಯಜಿಸಲೇಕಾಯಿ. ಇಲ್ಲ ಜನನಿ, ಇಲ್ಲ, ಈ ಜಗತ್ತೇ ಪ್ರತಿಭಟಿಸಿ ನಿಂತರು ಈ ದುರ್ಯೋಧನನು ಹಿಡಿದ ಆಟವನ್ನು ಮಾತ್ರ ಬಿಡುವುದಿಲ್ಲ ಜನರೇ. ಕೃಷ್ಣ ಚಕ್ರವರ್ತಿ, ಆ ನಿನ್ನ ಪಾಂಡವರಿಗೆ ರಾಜ್ಯವು ಬೇಕಾಗಿದ್ದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆತ್ಮಾನದಲ್ಲಿ, ವೀರವತಿತರ ಘೋಷದಲ್ಲಿ. ನನಗಿನ್ನು ಸಮಯವಿಲ್ಲ, ನಾನು ಬರುತ್ತೇನೆ. ಸಮಯವಿಲ್ಲ. ಹಸಿದ ನಾಯಿಯಂತೆ ಮೃತ್ಯುವು ಮನುಷ್ಯನ ಬೆನ್ನತ್ತಿರುವಾಗ ಆ ಮನುಷ್ಯನಿಗೆ ಸಮಯವಿರುವುದು. ಹತಭಾಗ್ಯ ಕುವರ, ನೀನು ನಾಶವನ್ನು ಹೊಂದುವಿ. ನಿನ್ನ ಜೊತೆ ಇಡೀ ಕುರುಕುಲವೇ ನಾಶವಾಗಿ ಹೋಗುವುದು. ಇದನ್ನು ನೋಡುತ್ತಾ ಸದಾ ಕಣ್ಣೀರಿನಲ್ಲಿ ಕೈ ತೊಳೆಯುವುದೇ ನನ್ನ ಹಣೆಯಲ್ಲಿ ಬರೆದಿರುವುದೇ ಪರಮಾತ್ಮ. ಆ ದುರಾತ್ಮರು ನಿಮ್ಮನ್ನು ಬಂಧಿಸಲು ತಂತ್ರ ಹೂಡಿದವರು.
ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾದ ಕಾರ್ಯ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ಪರಮಾತ್ಮ ವಾಸುದೇವ, ಪಾಪಿಮಯವಾದ ಈ ಕುರುಸಭೆಯಲ್ಲಿ ತಾವು ಅರಕ್ಷಣೆ ನಿಲ್ದು ಬೇಡ. ದಯಮಾಡಿ ಇಲ್ಲಿಂದ ಪಲಾಯನ ಮಾಡುತ್ತಂದೆ. ಏನು ಹೇಳಿದೆ ತಾಯಿ? ಒಬ್ಬ ದುರ್ಮದಾಂಧನಾದ ದುರ್ಯೋಧನನಿಗೆ ಹೆದರಿ ನಾನು ಇಲ್ಲಿಂದ ಪಲಾಯನ ಮಾಡಲೆ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ರಾಜಮಾತೆ, ಈ ಚಕ್ರದಲ್ಲಿ ಅದೆಷ್ಟು ಶಕ್ತಿ ಇರುವುದೆಂಬುದನ್ನ ನೀನೇ ಅನೇಕ ಸಾರಿ ನೋಡಿದೆ. ಇದರ ಒಂದಲ್ಪಾವರ್ತದಿಂದ ಈ ಜಗತ್ತಿನ ಪ್ರಳಯವು ಪ್ರಾರಂಭವಾದಾಗ ನಿನ್ನ ಮಗನಂತ ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಭೂಮಿಯ ಮೇಲೆ ಉರುಳಾಡು. ಇಂತಹ ದುರ್ಯೋಧನನಿಗೆ ಹೆದರಿ ನಾನು ಇಲ್ಲಿಂದ ಪಲಾಯನ ಮಾಡುತ್ತೇನೆ. ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ವಾಸುದೇವ, ನನ್ನೆದುರಿನಲ್ಲಿ ನನ್ನ ಕುಲದೈವನಿಗೆ ಅಪಮಾನವಾಗುವುದನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಗಾರ ಪುತ್ರನಿಂದ. ನೀನೆಷ್ಟೇ ಆಗಲಿ ಭಕ್ತರ ಪರಾಧೀನನಲ್ಲವೇ? ಈ ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸಿ ದಯಮಾಡಿ ಇಲ್ಲಿಂದ ಪಲಾಯನ ಮಾಡುತ್ತಂದೆ. ಹೇಳುತ್ತಾರೆ, ಈ ದಿನ ನಾನು ಪಲಾಯನ ಮಾಡುತ್ತಿರುವೆ. ಆದರೆ ನಾನು ಇಲ್ಲಿಗೆ ಯಾವ ಕಾರ್ಯಾರ್ಥವಾಗಿ ಬಂದೆನೋ ಅವೆಲ್ಲವೂ ನಿಷ್ಫಲವಾಗಿ ನನ್ನ ಕೋಪವೆಂಬ ಅಗ್ನಿಜೋಳಿಗೆ ರೆಕ್ಕೆಗಳು ಹುಟ್ಟಿ ಅದು ಹಾರುವುದಕ್ಕಿಂತ ಮುಂಚಿತವಾಗಿ ದುರ್ಮರಣಕ್ಕೀಡಾಯಿತು. ಆದರೂ ಚಿಂತೆಯಲ್ಲ ತಾಯಿ, ಈ ದಿನ ನಾನು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆ. ಕುಲ
ಬಂಧಿಸುವೆನು. ಓಹೋ, ನನ್ನನ್ನು ಬಂಧಿಸುವ ದುಶ್ಯಾಸನ? ಎಲ್ಲೋ ಹೋಗಲ್ಲ, ಎಲ್ಲಿಗೆ ಹೋಗುತ್ತಿರುವೆ? ನಿಲ್ಲು ಮಗ ಅಂದ. ಓಹೋ, ನನ್ನನ್ನು ಬಂಧಿಸುವ ದುಶ್ಯಾಸನ? ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿಗಿಂದ ಗಾಳಿಯನ್ನು ಬಂಧಿಸಲು ಇಚ್ಛಿಸುವೆಯಾ? ಆದರೂ ಚಿಂತೆ ಅಲ್ಲ, ಬಂಧಿಸು ಬಾ ದುಶ್ಯಾಸನ. ಸಹೋದರ ಅಗ್ರಜ, ಈ ಬೆದರಿಕೆಯ ಮಾತುಗಳಿಂದ ಪ್ರಯೋಜನವಿಲ್ಲ. ಬಂಧಿಸು ಈ ಕಳ್ಳನನ್ನು. ಎಲ್ಲಿಗೆ ಹೋಗುತ್ತಿರುವೆ? ನಿಲ್ಲುವಂತನಾಗು. ನಿನ್ನ ನೀಗಲೇ ಬಂಧಿಸಿ ನಿನ್ನ ತಲೆಯನ್ನು ಚೈಂಡಾಡುವೆನು. ಈಗ ಬಂಧಿಸಿರಿ ನನ್ನನ್ನು. ಏನಾಯಿತು? ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣನೇ ಕಾಣುತ್ತಿರೋನು. ಯಾರನ್ನು ಬಂಧಿಸಲಿ? ಎಲ್ಲಿ? ಆ ಪಾಶವನ್ನು ಕೊಡು, ನಾನೇ ಬಂಧಿಸುವೆನು. ಏನೋ ಮಾಯಾವಿ. ಕರ್ಣ, ನಿನ್ನೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನಾಡಬೇಕಾಗಿದೆ. ಬಾ ಕರ್ಣ.
ಪರಮಾತ್ಮ, ಕರ್ಣ ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ತಂದೆ? ಕರ್ಣ, ಪರಮಾತ್ಮ, ನೀನು ಹಾಗೆಲ್ಲ ಮಾತನಾಡಬಾರದು. ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿವೆ, ಯೋಚಿಸಿ ನೋಡು. ಪರಮಾತ್ಮ, ನಾನು ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆತಿಲ್ಲವಲ್ಲ ದೇವ. ಕರ್ಣ, ಪರಮಾತ್ಮ, ಸುಕುಮಾರವಾ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶವು, ಕುಂತಿದೇವಿಯ ನಿನ್ನ ತಾಯಿಯು, ಆ ಪಾಂಡವರು ನಿನ್ನ ಸಹೋದರರು. ಕರ್ಣ, ಏನು ಹೇಳುತ್ತಿರುವೆ? ಪಾಂಡವರು ನನ್ನ ಸಹೋದರರು? ನಿಜವಾಗಿಯೂ ಕರ್ಣ. ಕುಂತಿ ದೇವಿಯು ಮಾತ್ರಿ ದೇವಿ ಪಾಂಡರಾಯನ ಜನನಿ ಜನಿತರೆ? ಸತ್ಯವಾಗಿಯೂ ಕರ್ಣ. ನಾನು ನಂಬುವುದಿಲ್ಲ ಪರಮಾತ್ಮ. ಕರ್ಣ, ಇದು ಯುದ್ಧದ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಪಾಂಡವರನ್ನು ತಲೆ ಕಾಯುವುದಕ್ಕೋಸ್ಕರ ನನ್ನನ್ನು ಈ ರೀತಿ ನೀ ವಂಚಿಸುತ್ತಿರುವೆಯ ಮಾಧವ? ಕರ್ಣ, ಪರಮಾತ್ಮ,
ನನ್ನ ಮಾತನ್ನು ನೋಡು. ನಿನ್ನ ತಾಯಿಯಾದ ಕುಂತಿದೇವಿಯು ತನ್ನ ಕನ್ನಿಕಾವಸ್ಥೆಯಲ್ಲಿರುವಾಗಲೇ ದೂರ್ವಾಸ ಮುನಿಗಳಿಂದ 6 ವರಗಳನ್ನು ಪಡೆದಿದ್ದಳು. ಒಂದು ದಿನ ಅವುಗಳು ಫಲಿಸುವುದೋ ಎಂದು ಪರೀಕ್ಷಿಸಲು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಗಂಗಾ ನದಿ ತೀರದಲ್ಲಿ ಜಪಿಸಿದಳು. ಆಗ ನೀನು ಜನಿಸಿದೆ. ಅಣ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಆಗ ನೀನು ಅತಿರಥನೆಂಬ ಓರ್ವ ಬೆಸ್ತನ ಕೈಗೆ ಸಿಕ್ಕಿದೆ. ಆತನು ನಿನ್ನನ್ನು ಮನೆಗೆ ಎತ್ತುಕೊಂಡು ಹೋಗಿ ತನ್ನ ಹೆಂಡತಿಯಾದ ರಾಧೆಯ ಕೈಗೆ ಕೊಟ್ಟನು. ಅವರಿಗೆ ಮಕ್ಕಳಿಲ್ಲದ ಕಾರಣ ನಿನ್ನನ್ನು ಸಾಕಿಕೊಂಡು ಕರ್ಣ. ನಿನ್ನ ದೇಹದೊಂದಿಗೆ ಅಂಟಿಕೊಂಡಿದ್ದ ಕರ್ಣ ಕುಂಡಲಗಳನ್ನು ನೋಡಿ ನಿನಗೆ ವಸುಸೇನಲೆಂದು ನಾಮಕರಣವನ್ನು ಮಾಡಿದರು ಕರ್ಣ. ಕರ್ಣ, ಈಗಲೂ ನನ್ನ ಜೊತೆಯಲ್ಲಿ ಬಾ. ಆ ಪಾಂಡವರನ್ನು ಕೌರವರನ್ನು ಓಲೈಸಿಕೊಂಡು ರತ್ನ ಸಿಂಹಾಸನವನ್ನು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ.
ಆ ಭೀಮಾರ್ಜುನರನ್ನು ನೋಡಿದಾಗಲ್ಲ ಸೂತ ನೀಚ ಹೀನಕುಲದೊಂದು ಹೀಯಾಳಿಸುತ್ತಿರುವುದು. ನಾನಿಂತಹವರಿಂದ ಅವರಿಗೂ ತಿಳಿಯದೆ ದೇವ, ತಿಳಿಯದೆ. ಕರ್ಣ, ಪರಮಾತ್ಮ ನನ್ನ ಮಾತನ್ನು ನಂಬು. ನಿನ್ನ ವಿಚಾರವಾಗಿ ನಿನ್ನ ತಾಯಿಯಾದ ಕುಂತಿದೇವಿಯು ಸಹ ತಿಳಿಯದು. ಕರ್ಣ, ನೀನು ಬದುಕಿರೆಂಬ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಯು ಸಹ ತಿಳಿಯದು. ನಿನ್ನನ್ನು ನೋಡಿದಾಗಲೆಲ್ಲ ಕೃಷ್ಣ, ಆ ಕರ್ಣನು ಯಾರು? ಆತನನ್ನು ನೋಡಿದರೆ ಪುತ್ರ ವಾತ್ಸಲ್ಯವು ಬಾಧಿಸುವುದಲ್ಲ ಎಂದು ನನಗೆ ಆಗಾಗ್ಗೆ ಹೇಳುತ್ತಿದ್ದಳು. ಕರ್ಣ, ಈಗ ತಾನೇ ನಿನ್ನ ವಿಚಾರವಾಗಿ ಆಕೆಗೆ ತಿಳಿಸಿ ಬಂದಿರುವುದು. ನೀನು ಗಂಗಾ ನದಿ ತೀರಕ್ಕೆ ಹೋದರೆ ಅಲ್ಲಿ ನಿನ್ನ ಜನ್ಮದ ರಹಸ್ಯವು ಬಯಲಾಗುವುದು. ಕರ್ಣ, ಅಲ್ಲಿಗೆ ನಿನ್ನ ತಾಯಿಯಾದ ಕುಂತಿದೇವಿಯು ಬಂದರೂ ಬರಬಹುದು. ಹೌದು ಕರ್ಣ, ಆಕೆ ಏನಾದರೂ ಬಂದರೆ ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸಿ ಕಳಿಸಿ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರುವೆನು. ತಮ್ಮ ಚಿತ್ತ ಪರಮಾತ್ಮ, ಚಿತ್ತ ಪರಮಾತ್ಮ, ಹೋಗಿ ಬನ್ನಿ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮ ಧರ್ಮ ಧರ್ಮವೆಂದು ಕಾಲ ಕಳೆಯುತ್ತಿರುವ ಧರ್ಮರಾಯನು ನನ್ನ ಸಹೋದರನೇ. ಏ ಧರ್ಮ, ಏನು ವೃಕೋದರ, ಹರಿಭಯಂಕರ, ಶಿವಭಕ್ತ ಶಿರೋಮಣಿ ಭೀಮ, ಬಂಡಿ ಬಂಡಿ ಅನ್ನವನುಂಡು ಬಣ್ಣ ಬಗಾಸುರನು ಆ ನನ್ನ ತಮ್ಮ ಭೀಮ. ಹೇ ಭೀಮ, ನೀನೂ ಸಹ ನನ್ನ ತಮ್ಮನೇ. ತೇಜೋಮಯ ಮೂರ್ತಿಗಳು, ವೇದಗಳನ್ನೇ ಬರೆದಂಥ ವ್ಯಕ್ತಿಗಳು, ಅಸಮ ಬಲಶಾಲಿಗಳು, ಇವರು ಸಹ ನನ್ನ ಸಹೋದರರೇ. ಹೇ, ನಾನೆಂತಹ ಭಾಗ್ಯಶಾಲಿ! ಇಂತಹ ತಮ್ಮಂದಿರನ್ನು ಪಡೆದ ನಾನೇ ಮಹಾಪುಣ್ಯವಂತ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಪರಶಿವನನ್ನು ಹೋರಾಡಿ ಕಾಂಡವನ್ನು ಕತ್ತಿಗೆ ನೈವೇದ್ಯ ಮಾಡಿ ಗಾಂಡೀವವನ್ನು ಪಡೆದ ಗಂಡುಗಳೇ ಅರ್ಜುನ ಮತ್ಸ್ಯಂತ್ರವನ್ನು ಭೇದಿಸಿ ಪಾಂಚಾಲಿಯನ್ನು ವರ್ಷ ಪಲ್ಗುಣ ಅಲ್ಲದೆ ದಶ ದಿಕ್ಕುಗಳಿಗೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರು ಯುದ್ಧಕ್ಕೆ ನಿಂತರು ಅಪಜಯವನ್ನೇ ಹೊಂದದು ಆ ನನ್ನ ಪರಮವೈರಿ ಅರ್ಜುನ. ಆದರೂ ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡಿರಲಿಲ್ಲ. ಆ ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಂಡಗಳಿಂದ ಹೇಗೆ ನೋಡಲಿ ಅರ್ಜುನ, ಹೇಗೆ ನೋಡಲಿ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದ ಬಳಿಕ, ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ! ಚಿಕ್ಕದಾದ ದೇಹದಲ್ಲಿ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಹೇ ಪಾಪಿ ಕರ್ಣ, ಪಾಂಡು ಪುತ್ರನಾಗಿ ನೀನು ಪಾಂಡು ಕುವರನನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ, ನೀನೆಂತಹ ಕರ್ಮಿಸ್ತಲೋ? ಕೊಲ್ಲಲೇ
ಆಗುವುದಿಲ್ಲ. ಈ ನಂಬು ಈ ಕರ್ಣನ ಉದಾರ ಹೃದಯವನ್ನು ತಿಳಿಯದ ಆ ಕೌರವನು ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ಕರ್ಣ ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖವಾಗುತ್ತೆ ಗೊತ್ತೇ? ಶಕುನಿ, ವಂಚನೆಯೇ? ಸಭೆಯಲ್ಲಿ ಈ ದಿನ ಸಭೆಯಲ್ಲಿ ಏನೇನು ನಡೆಯಿತು? ಮರಮಾಚಿದ ನನ್ನೊಡನೆ ತಿಳಿಸು. ಸಭೆಯಿಂದ ಹೋದೆ ಅಷ್ಟೇ. ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಆನಂತರ ಆತನು ಕೂಲಿಯಂತೆ ಆರ್ಭಟಿಸುತ್ತಾ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದನು. ಕೌರವರ ಸೈನ್ಯಕ್ಕೆಲ್ಲ ಪಾಂಡವರ ಮೇಲೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಆಜ್ಞೆಯನ್ನೂ ಮಾಡಿದನು. ಕಡೆಗೆ ನಿನಗೆ ಸೈನ್ಯಾಧಿಕಾರವನ್ನು ನಿಶ್ಚಯಿಸಿದನು. ಎಲ್ಲವೂ ನಿಶ್ಚಯವಾಯಿತು. ಆದರೆ ಆ ಕುರುಪಿತಾಮಹನು ಏನು ಹೇಳಿದನು? ಆತನ ಮಾತಿನಿಂದಲೇ ನಿನ್ನ ಸೈನ್ಯಾಧಿಕಾರದ ಆಸೆಯು ಭಂಗವಾಯಿತು ಕರ್ಣ, ಭಂಗವಾಯಿತು. ಶಕುನಿ, ನಾನು ಯಾವಾಗಲೂ ಸೈನ್ಯಾಧಿಪತ್ಯದ ಪಟ್ಟಕ್ಕೆ ಆಸೆ ಪಟ್ಟವನಲ್ಲವಲ್ಲ. ಆದರೆ ಆ ದುರ್ಯೋಧನಿಗೆ ನನ್ನ ಮೇಲೆ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು? ಶಕುನಿ, ಮಾಡಿದವರಾರು? ಯಾರಾದರೂ ನೀನು ಸಭೆಯಿಂದ ಕೃಷ್ಣನೊಡನೆ ಹೋದೆ ಅಷ್ಟೇ. ಹೌದು. ಆ ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ಎಲ್ಲಿ ಮರಳಾದೆಯೋ ಏನೋ ಎಂದು ಆ ದುರ್ಯೋಧನನಿಗೆ ಸಂದೇಹ. ಕುರುಕುರುದರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು ಕರ್ಣ. ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ಕರ್ಣನಿಗೆ ಸೈನ್ಯಾಧಿಕಾರವನ್ನು ಕೊಡಕೂಡದೆಂದು ಸಭೆಯಲ್ಲಿ ತೀರ್ಮಾನವಾಯಿತು. ಇದಕ್ಕೆ ಕಾರಣ ಆ ಭೀಷ್ಮನೇ ಇರಬಹುದು. ಯಾರಾದರೂ ಆಗಲಿ ಕರ್ಣ. ಆದರೆ ರಾಜಸಭೆಯಲ್ಲಿ ನಿನ್ನನ್ನು ಕೆಲವರು ತುಚ್ಛೀಕರಿಸಿ ಮಾತನಾಡಿದರು. ಏನೆಂದು ಮಾತನಾಡಿದರು ಶಕುನಿ? ಖಂಡಿತವಾಗಿಯೂ ಹೇಳು. ನನ್ನ ರಕ್ತವು ಕುದಿಯುತ್ತಿರುವುದು. ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ. ಆದರೂ ನಿನ್ನ ಮೇಲಿನ ಅಭಿಮಾನದಿಂದ ಕೆಲವು ಮಾತುಗಳನ್ನು ಹೇಳುವನು ಕೇಳು. ನೀನು ಸೂತಕುಲದಲ್ಲಿ ಹುಟ್ಟಿದವರಂತೆ ನಿನಗೆ ದೈವಭಕ್ತಿಯೇ ಇಲ್ಲವಲ್ಲೋ ಎಂಬುದಾಗಿ ಇನ್ನೂ ಅನೇಕ ವಿಧವಾಗಿ ದೂರಿದರು ಕರ್ಣ.
ಆಗಬಾರದೆ? ಏನಾಗಬಾರದು ಕರ್ಣ? ಉಚ್ಚಕುಲ ಎಲ್ಲ ಕೆಲಸವನ್ನು ಉಚ್ಚಕುಲದವನಿಗೆ ಮೀಸಲಾಗಿಟ್ಟಿರುವನೇ, ಇದಕ್ಕೆ ಕಾರಣವೇನು? ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ನಿನ್ನನ್ನು ನಿರಾಕರಿಸಿದ ಪ್ರತಿಕಾರ ಹೇಳು ಶಕುನಿ. ಭೀಷ್ಮರು ಯುದ್ಧರಂಗದಲ್ಲಿ ಪರಾಜಿತರಾಗುವವರೆಗೂ ನೀನು ಅಸ್ತ್ರಧಾರಣೆಯನ್ನು ಮಾಡುವುದಿಲ್ಲವೆಂದು ಅದು ನನ್ನಿಂದ ಸಾಧ್ಯವಿಲ್ಲ. ನನಗೆ ನೀನು ಶಪಥವನ್ನು ಮಾಡು. ಆಗ ದುರ್ಯೋಧನನು ತಿಳಿಯಲಿ ಈ ಕರ್ಣನ ಅಸ್ತ್ರ ಪ್ರಭಾವವು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ಯುದ್ಧವಾಗಿರುವಾಗ ನಾನು ಏರಿಯಂತೆ ಮನೆಯಲ್ಲಿ ಕೈಪಟ್ಟಿಕೊಂಡು ಕುಳಿತುಕೊಳ್ಳಲೆ? ಇದು ನಿನ್ನಿಂದ ಸಾಧ್ಯವಿಲ್ಲ. ಚಚೆ, ಬೇರೆ ಉಪಾಯವಿಲ್ಲ ಕರ್ಣ. ಯುದ್ಧರಂಗದಲ್ಲಿ ಸಮಕ್ಷದಿಂದ ಅಪಮಾನಕ್ಕೊಳಗಾಗುವ ಇಚ್ಛೆ ನಿನಗಿದ್ದರೆ ನೀನು ಅಸ್ತ್ರಧಾರಣೆಯನ್ನು ಮಾಡು. ಏಕೆಂದರೆ ದ್ರೋಣ ಶಲ್ಯಾದಿಗಳು ನಿನಗೆ ಇನ್ನೂ ಹೆಚ್ಚಿನ ಅಪಮಾನವನ್ನು ಮಾಡಲು ಅವರ ಅಸ್ತ್ರಾಂಗದಲ್ಲಿ ಯೋಚಿಸುತ್ತಿರುವರು. ನಿಜ ಶಕುನಿ, ನಿಜ. ಆ ದುರ್ಯೋಧನಿಗೆ ನನ್ನ ಮೇಲಿನ ವಿಶ್ವಾಸವನ್ನು ತಿಳಿಸುವುದಾದರೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರ ಮಾಡುವುದಿಲ್ಲ. ಇದೇ ನನ್ನ ಶಪಥ, ಶಪಥ, ಶಪಥ. ನಾನು ನಿನಗಾಗಿ ಎಲ್ಲೆಲ್ಲಿಯೋ ಹುಡುಕಿದೆನು. ನೀನು ಇಲ್ಲಿಗೆ ಬಂದು ಎಷ್ಟು ಹೊತ್ತಾಯಿತು ಮಿತ್ರ? ಬಹಳ ವೇಳೆಯಾಗಲಿಲ್ಲ. ಆದರೆ ಒಂದು ಕ್ಷಣವೂ ನಾನು ಇಲ್ಲಿ ನಿಲ್ಲಲಾರೆ. ಪುನಃ ನಿಮ್ಮನ್ನು ನೋಡುವನು. ಆಗ ತಿಳಿಯುವೆ ಈ ಕರ್ಣ ಅಸ್ತ್ರ ಕೌಶಲ ಪ್ರಭಾವ ಎಂತ ಅನರ್ಥಕಾರಿ ಎಂಬುದನ್ನು. ನಿಲ್ಲು ಮಿತ್ರ, ನಿಲ್ಲು. ನಿನಗೊಂದು ಸಂತೋಷದ ಸಮಾಚಾರವನ್ನು ತಿಳಿಸಲು ನಾನು ಇಲ್ಲಿಗೆ ಬಂದಿರುವೆನು. ಕ್ಷಮಿಸು ಮಿತ್ರ. ಆರ್ಯರ ಪದದಲ್ಲಿ ಪಶುಗಳಂತೆ ಜೀವಿಸುತ್ತಿರುವ ನಮಗೆ ಎಂತಹ ಸಂತೋಷದ ಸುದ್ದಿ. ಕರ್ಣ, ಕರ್ಣ, ಇದೇನು ಮಾವ? ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹಳವಾಗಿ ಯೋಚಿಸಿ ಕರ್ಣನಿಗೆ ಸೈನ್ಯಾಧಿಕಾರಿ ಪಟ್ಟವನ್ನು ಕಟ್ಟಬೇಕೆಂದು ಇಲ್ಲಿಗೆ ಬಂದರೆ ಕರ್ಣನು ಬೇಸರದಿಂದ ಹೊರಟು ಹೋದನಲ್ಲ ಮಾವ. ಇದರ ಸಮಾಚಾರವೇನು ಮಾವ? ಕರ್ಣನಿಗೆ ಸೈನ್ಯಾಧಿಕಾರ ಏಕೆ ಮಾವ? ಕರ್ಣನಿಗೆ ಸೈನ್ಯಾಧಿಕಾರ ಇದೇನು ಕೌರವೇಶ್ವರ ಪರ್ಯಾಸ ಮಾಡುತ್ತಿರುವೆಯಾ? ಮಾವ, ಕರ್ಣನು ವೀರಪುರುಷನಲ್ಲವೇ ಮಾವ? ವೀರಪುರುಷನು ಇರಬಹುದು, ಆದರೆ ಕರ್ಣನಿಗೆ ಸೈನ್ಯಾಧಿಕಾರವನ್ನು ವಹಿಸಿದರೆ ಇದರಿಂದ ಎಷ್ಟು ಜನರು ಅಪಮಾನಕ್ಕೊಳಗಾಗುವರೆಂದು ತಿಳಿದಿರುವೆಯಾ? ಅದು ಅಲ್ಲದೆ ಭೀಷ್ಮರು ಯುದ್ಧರಂಗದಲ್ಲಿ ಪರಾಜಿತರಾಗುವವರೆಗೂ ಕರ್ಣನು ಅಸ್ತ್ರಗಳನ್ನು ತೊಡುವುದಿಲ್ಲವೆಂದು ನನಗೆ ಈಗ ತಾನೇ ಶಪಥವನ್ನು ಮಾಡಿರುವನು. ಶಪಥವನ್ನು ಮೀರಿ ಆ ಕಾರ್ಯವನ್ನು ಸಾಧಿಸಲಾರ. ನಿಧಾನವಾಗಿ ಯೋಚಿಸಿ ನೋಡು ಕೌರವೇಶ್ವರ, ಯೋಚಿಸಿ ನೋಡು. ಹಾಗಾದರೆ ಈಗ ನಾನೇನು ಮಾಡಲಿ ಮಾವ? ಮಾಡುವುದಿನ್ನೇನಯ್ಯ, ಯುದ್ಧವು ಕೈಗೂಡುತ್ತಿರುವುದು. ಹೌದು. ಈಗಲೇ ಹೋಗಿ ಆ ಭೀಷ್ಮರನ್ನು ಕಾಣು. ಸರಿ ಸರಿ, ಸರಿಯಾಗಿ ಹೇಳಿದೆ. ನೀನು ನನ್ನ ಜೊತೆಯಲ್ಲಿ ಬಾಮ ಹೋಗೋಣ. ನಿನ್ನನ್ನು ಬಿಟ್ಟು ನಾನು ಇನ್ನೆಲ್ಲಿಗೆ ತಾನೇ ಹೋಗಲಿ? ನೀನು ನನ್ನ ಸಂಗಡ ಬಾಮ ಹೋಗೋಣ. ನಡೆ ಕೌರವೇಶ್ವರ.